ಒಂದ್ 30 ಲೀಟರ್ ಮೇಲೆ ಹಾಕ್ತಿವಿ. ಇವಾಗ ಕಮ್ಮಿ. ಎಷ್ಟು ಬರುತ್ತೆ ಇದರಲ್ಲಿ ಹಣ? ಇವಾಗ ಒಂದ್ 600 ರೂಪಾಯಿ ಗಂಟೆ ಸಿಗುತ್ತೆ. 6-6:30ಗೆಲ್ಲ ಡೈರಿಗೆ ಹಾಲು ಹಾಕ್ತಿವಿ. ಇಲ್ಲಿ 1 ಲೀಟರ್ 45 ರೂಪಾಯಿ 50 ರೂಪಾಯಿ ಗಂಟೆ ಸಿಗುತ್ತಲ್ಲ. ನೀರ್ ಹಾಕ್ಬಿಟ್ರೆ ಆಯ್ತದ? 200 ರೂಪಾಯಿಗೋಸ್ಕರ 5 ಗಂಟೆಗೆ ಎದ್ದೇಳ್ತೀವಿ. 200 ರೂಪಾಯಿ ಕೊಟ್ಟು ನಾವು ಕಾಫಿ ಕುಡಿದ್ರಲ್ಲ, ನಮ್ಗೆ ಇದೇ ಇಲ್ವಲ್ಲ ಸರ್ ನಮ್ಮ ರೈತರಿಗೆ. ರೇಷ್ಮೆಯಿಂದ ಹೆಂಗೆ? ರೇಷ್ಮೆ ತಿಂಗ್ಳಿಗೊಂದ್ ಬೆಳೆ ಬೆಳಿತೀವಿ ನಾವು. ರೈತರು ಭೂಮಿನೇ ಕಳ್ಕೊಬಿಟ್ರೆ ಹಿಂಗ್ ನಮ್ಮಂತವ್ರು ಹೆಂಗ್ ಜೀವನ ಮಾಡೋದು? ರೈತರು ಜಮೀನ್ ಕೊಂಡ್ಕೊಳಕ್ ಗೌರ್ಮೆಂಟ್ಗೆ ಏನ್ ಅಧಿಕಾರ? ಬೆಳಗ್ಗೆ ಎದ್ದು ನಾವು 649 ರೂಪಾಯಿ ಸಂಪಾದನೆ ಮಾಡಿದ್ವಿ. ಬಿಸಿಲಲ್ಲಿ ಎಷ್ಟು ಫ್ಯಾಕ್ಟ್ ಇದೆ, ಅಲ್ಲಿ ಪ್ರಮಾಣ ಎಷ್ಟಿದೆ, ಇದ್ರ ಮೇಲೆ ನಮ್ಗೆ ರೇಟು ಡಿಪೆಂಡ್ ಆಗಿರುತ್ತೆ. ಒಂದ್ಸರಿಗೆ 200 ಲೀಟರ್ ತೂಕ ಮಾಡ್ಬೋದು. 200 ಲೀಟರ್ ಒಂದು ತಿಂಗಳಿಗೆ 18-19 ಲಕ್ಷ ಆಯ್ತು. ಅವರೇಜ್ ಲೆಕ್ಕ ಹಾಕೊಂಡ್ರೆ 1 ವರ್ಷಕ್ಕೆ 2 ಕೋಟಿ ರೂಪಾಯಿ. ಮುಂದೆ ಜೀವನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ, ಏನ್ ಮಾಡೋದು. ಏನ್ ತಗೊಂಡು ಹೋಗ್ತಿದ್ದೀರಿ ಹಾಲು? ಹಾಲು ಎಷ್ಟು ಡೈರಿ ಲೀಟರ್ ಇದೆ? ಒಂದು 18 ಲೀಟರ್ ಇದೆ. ಡೈಲಿ ಹಿಂಗೆ ತಗೊಂಡು ಹೋಗ್ತೀರಿ? ಒಂದ್ 30 ಲೀಟರ್ ಮೇಲೆ ಹಾಕ್ತಿವಿ. ಇವಾಗ ಕಮ್ಮಿ. ಯಾಕೆ? ಹಸು ಎಲ್ಲ ಫಲ ಇದೆ. ಹೌದಾ? ಬನ್ನಿ ಪಾಪ, ನೀವು ಹೊತ್ಕೊಂಡಿದೀರ, ನನಗೆ ಇಲ್ಲ, ಇಲ್ಲ, ಅದೇನ್ ಆತರ ಏನಿಲ್ಲ. ಓಕೆ. ಡೈಲಿ ಹಿಂಗೆ ತಗೊಂಡು ಹೋಗೋದು? ಎರಡೆರಡು ಕ್ಯಾನೆಲ್ ತಗೊಂಡ್ ಹೋಗ್ತಿವಿ. ಇವತ್ತೇ ಹಸಿ ಕಮ್ಮಿ. ಎಷ್ಟು ಬರುತ್ತೆ ಇದರಲ್ಲಿ ಹಣ? ಇವಾಗ ಒಂದ್ 600 ರೂಪಾಯಿ ಗಂಟೆ ಸಿಗುತ್ತೆ ಡೈಲಿ? ಡೈಲಿ. ಬೆಳಗ್ಗೆ ಸಾಯಂಕಾಲ ಒಂದ್ 1000 ರೂಪಾಯಿ ಮೇಲೆ ಸಿಗುತ್ತೆ. ಇವಾಗ ಹಸು ಫಲ ಇರೋ ದೆಸೆಯಿಂದ ಹಸು ಕಮ್ಮಿ. ಈಗ ನೀವೆಲ್ಲ ಭೂಮಿ ಕೊಟ್ಟು ಬಿಟ್ರೆ ಇದೆಲ್ಲ ಇರಲ್ವಲ್ಲ? ಆದ್ರೂ ಕೊಡೋ ಮನ್ಸಿಲ್ಲ ಯಾರ್ಗುನು. ಕೊಡ್ತಾ ಇಲ್ವಲ್ಲ, ಏನ್ ಮಾಡಲ್ಲ. ನೀವೆಲ್ಲ ಕೊಡಂಗಿಲ್ಲ ಭೂಮಿನ? ಕೊಡಲ್ಲ ಕೊಡಲ್ಲ. ಡೈಲಿ ಎಷ್ಟು ಗಂಟೆಗೆ ಎದ್ದು ಹೇಳ್ತೀರಿ ನೀವೆಲ್ಲ? ಎಷ್ಟು ಗಂಟೆಗೆ ಎದ್ದು ಹಾಲು ಕರಿಯೋದು? ಡೈಲಿ 5 ಗಂಟೆಗೆ ಎದ್ದೋಳ್ತೀವಿ. ಡೈಲಿ ಯಾವಾಗ 6-6:30ಗೆಲ್ಲ ಡೈರಿಗೆ ಹಾಲು ಹಾಕ್ಬಿಡ್ತೀವಿ. ಡೈಲಿ ಇದೆ ಕೆಲ್ಸ ಪಾಪ. ನಾವು ರೇಷ್ಮೆ ಹುಳನ ಮುಡ್ಕೋತೀವಿ. ಹೌದಾ? ರೇಷ್ಮೆಯಿಂದ ಹೆಂಗೆ? ರೇಷ್ಮೆ ತಿಂಗ್ಳಿಗೊಂದ್ ಬೆಳೆ ಬೆಳಿತೀವಿ ನಾವು. ಅದ್ರಲ್ಲೂ ಒಂದ್ 50-60 ಸಾವಿರ ರೂಪಾಯಿ ಮೇಲೆ ಆಗುತ್ತೆ ಹೊರತು ಕಮ್ಮಿ ಇಲ್ಲ. ತಿಂಗ್ಳಿಗೊಂದ್ ಬೆಳೆ ರೇಷ್ಮೆ ಲಾಭ ಅದು 50-60 ಸಾವಿರ ಲಾಭನ? ಒಂದ್ 50-60 ಸಾವಿರ ಆದ್ರೆ ಒಂದ್ 10,000-15,000 ಸಾವಿರ ಖರ್ಚಾಗುತ್ತೆ. ಇದು ದೋಸಿ ಆದಾಯ. ಒಂದ್ ತೊಟ್ಟು ನೀರು ಮಿಕ್ಸ್ ಆಗಕ್ ಬಿಡಲ್ವಂತಲ್ಲ ನೀವೆಲ್ಲ ಹಾಲಿಗೆ? ಹಾಲಿಗೆ ನೀರ್ ಹಾಕಿದ್ರೆ ಫ್ಯಾಟ್ ಡಿಗ್ರಿ ಮೇಲಲ್ವಾ ಕಾಸು ಕೊಡೋದು. ಅದ್ನಲ್ಲಿ 1 ಲೀಟರ್ 45 ರೂಪಾಯಿ 50 ರೂಪಾಯಿ ಗಂಟೆ ಸಿಗುತ್ತಲ್ಲ. ನೀರ್ ಹಾಕ್ಬಿಟ್ರೆ ಆಯ್ತದ? ದೊಡ್ಡ ದೊಡ್ಡ ಕಾಫಿ ಡೇ ಅಲ್ಲಿ ಕುತ್ಕೊಂಡು ಕಾಫಿ ಕುಡ್ದಿಲ್ಲ? ಮನೆಗಳಲ್ಲೇ ಕೆಲ್ಸ, ಇಲ್ಲೇ ಕೆಲ್ಸ, ದನ ಕರ ಹುಳ ರೇಷ್ಮೆ ಯಾವ ಎಲ್ಲಾರ ಹೋದಾಗ ಯಾವ್ದಾರ ಇದಕ್ಕೆ ಹೋಗ್ಬಿಟ್ಟು. ಓಕೆ. ಯಾವತ್ತಾದ್ರೂ ಲೈಕ್ ಅನ್ಸಿದ್ಯಾ ನಿಮಗೆ ಕಾಫಿ, ದೊಡ್ಡ ಕಾಫಿ ಡೇ ಅಲ್ಲಿ ಹೋಗಿ ಒಂದಿನ ಕಾಫಿ ಕುಡಿಯೋಣ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ? ನಾವೇ ಮಾಡ್ಕೊ ಕುಡಿತೀವಿ. ಹಂಗೆ ಯಾಕ್ ಬೇಕು 200 ರೂಪಾಯಿ ಕೊಟ್ಟು ಕುಡಿಯೋದು ಒಂದ್ ಲೋಟ ಕಾಫಿ ಅಂತ? ಹೌದು. ಸೊ ಇದು ಹಾಲಿನ ಡೈರಿ ಅಲ್ಲ? ಡೈರಿ. ಡೈಲಿ ಅಲ್ಲಿಂದ ಹೊತ್ಕೊಂಡ್ ಬರ್ತೀರಿ ನೀವು ಪಾಪ? ಎಲ್ಲಾರು ಹಾಕ್ತಾರೆ. ಇನ್ನ ಅಡೆ ದೊಡ್ಡಿಂದ ತಂದ್ ಹಾಕ್ತಾರೆ. ಇನ್ನೊಂದ್ ಸ್ವಲ್ಪ ಅಡೇನು ಊರೈತೆ, ಅಲ್ಲಿಂದಾನು ತಂದ್ ಹಾಕ್ತಾರೆ. ಓಕೆ ವೀಕ್ಷಕರೇ, ಈಗ ಹಾಲು ಉತ್ಪಾದಕರ ಸಹಕಾರ ಸಂಘ, ಸೊ ನೋಡಿ ಎಲ್ರು ತಮ್ಮ ಮನೆಗಳಿಂದ ಸರ್ ನೋಡಿ, ಇವ್ರು ನಮ್ ಭಾಗದ ರೈತರು. ಇವ್ರು ಭೂಮಿ ಇಲ್ಲ. ಎಷ್ಟು ಇಲ್ಲಿ ಸಾವಿರಾರು ಕುಟುಂಬ ಭೂಮಿ ಇಲ್ದಿರೋ ಜೀವನ ಮಾಡ್ತಾ ಇದಾರೆ. ನಿಮ್ಗೆ ಉದಾಹರಣೆ ಕಣ್ಣಾರ ಸಾಕ್ಷಿ, ಅವ್ರನ್ನೇ ಕೇಳಿ. ಹೇಗೆ? ನಿಮಗ್ ಭೂಮಿ ಇದೆಯಾ? ಇಲ್ಲ, ಭೂಮಿ ಇಲ್ಲ ನಮ್ಗೆ. ಮತ್ತೆ ಇದನ್ನೇ ನಂಬ್ಕೊಂಡಿದೀವಿ. 4 ಹಸು ಸಾಕೊಂಡಿದೀವಿ. ಬೇರೆಯವ್ರಲ್ಲಿ ಹುಲ್ಲ ಹಾಕೊಂಡು ಹಸು ಸಾಕೊಂಡಿದೀವಿ. ಎಷ್ಟು ಲೀಟರ್ ಹಾಲು ತಂದು ಕೊಡ್ತೀರಿ ಡೈಲಿ ಇಲ್ಲಿ? ನಾವು ಬೆಳಗ್ಗೆ ಸಂಜೆಯಿಂದ ಒಂದ್ 20-25 ಲೀಟರ್ ಹಾಲು ಹಾಕ್ತಿವಿ. ಎಷ್ಟು ಹಣ ಬರುತ್ತೆ ಅದರಿಂದ? ಒಂದ್ 15 ದಿನಕ್ಕೆ ಒಂದ್ 18-17 ಅಲ್ಲಿವರೆಗೂ ಬರುತ್ತೆ. ತಿಂಗಳಿಗೆ ಲೆಕ್ಕ ಹಾಕೊಳ್ಳಿ. 30-35 ಸಾವಿರದವರೆಗೂ ದುಡಿತೀರಿ. ಈಗ ಭೂಮಿ ಇರೋರ್ಗೇನೋ ಭೂಮಿ ಕೊಡ್ತಾರೆ ಹೋಗ್ತಾರೆ, ನೀವು ಹೈನುಗಾರಿಕೆನೆ ಹಾಲ್ನೇ ನಂಬ್ಕೊಂಡಿರೋ ಜನ ಹೆಂಗ್ ನಡೆಸ್ತೀರಿ ಜೀವನ ಮುಂದೆ? ಮುಂದೆ ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ. ಅದಕ್ಕೇನೆ ನಾವು ಹೋರಾಟ ಜಮೀನೇ ಕೊಡೋದ್ ಬೇಡ ಅಂತ ರೈತರು ಓಡಾಡ್ತಾ ಇರೋದು ಸರ್. ಇವಾಗ ಅವರೇ ಜಮೀನ್ ಕೊಟ್ಬಿಟ್ರೆ ನಮ್ಗೆ ಹಾಲ್ ಹಾಕಕ್ಕೆ ಹಸ್ಕೊಳ್ ಹುಲ್ಲು ಇರಲ್ಲ, ಹಾಲು ಇರಲ್ಲ. ಕೂಲಿ ಮಾಡ್ತೀವಿ, ಕೂಲಿನೂ ಇರಲ್ಲ.
ಈಗ ಅವ್ರು ಜಮೀನ್ ಇರೋರ್ ನೆಮ್ಕೊಂಡೆ ನಮ್ ಜೀವನ ನಡೀತಾ ಇರೋದು. ಮಾಡ್ಕೊತಾರೆ. ಇವಾಗ ಅವ್ರದ್ದೇ ಹೋಯ್ತು ಅಂದ್ರೆ ನಾವ್ ಜೀವನ ಮಾಡೋದು ಕಷ್ಟ ಅಲ್ವಾ ಸರ್? ಹೌದು. ಹ್ಮ್. ಈ ಸರಿ, ಜಮೀನ್ ಇರೋರೇನೋ ಮಾರಿ ಒಂದ್ ಕಡೆ ಹೋಗ್ತಾರೆ, ನೀವು ಹಸುಗಳನ್ನ ಏನ್ ಮಾಡ್ತೀರಿ ಪಾಪ? ಹಸ್ಗಳು ಏನು ಮಾಡಕ್ಕಾಗಲ್ಲ ಸರ್. ಈಗ ಹುಲ್ಲೇ ಇಲ್ಲ ಅಂದ್ರೆ ಹಸ್ಗಳು ಮಡಿಕೊಂಡ್ ನಾವ್ ಏನ್ ಮಾಡಕ್ಕಾಗುತ್ತೆ? ಎಷ್ಟು ಹಸುಗಳಾಗಿದೆ ನಮ್ದು 4 ಇದೆ ಸರ್. ನಿಮ್ಮ ಮನೇಲಿ? ನಮ್ಮನೇಲೂ 4 ಒಂದ್ ಎಮ್ಮೆ ಐತೆ. ಹ್ಮ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ? 5 ಗಂಟೆಗೆ ಎದ್ದೇಳ್ತೀವಿ ನಾವು. 5 ಗಂಟೆಗೆ ಎದ್ದೇಳ್ತೀವಿ. ಸ್ಟಾರ್ಟ್ ಮಾಡ್ತೀವಿ ಸರ್. 5 ಗಂಟೆಯಿಂದನೂ ಹಾಲ್ ಕರಿಬೇಕು, ಈಗ ಕೊಟ್ಟಿಗೆ ಬೇರೆ ತೊಳಿಬೇಕು, ಎಲ್ಲಾದ್ರೂ ಸಗಣಿ ಫ್ಯಾಕ್ಟ್ರಿಗಳ್ಗ್ ಹೋದ್ರೆ ನಾವ್ ಎಲ್ಲಾದ್ರೂ ಸತ್ರೆ ಅವ್ರು ಒಳ್ಳೇದ್ ಕೆಟ್ಟದ್ಕೆ ಎಲ್ಲೂ ಹೋಗಕ್ಕಾಗಲ್ಲ. ನಾವು ಹಸ್ಕೊಳ್ ಸಾಕೊಂಡಿದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಒಂದ್ 9 ಗಂಟೆ ಗಂಟ ನಮ್ ಕೆಲ್ಸ ಮಾಡ್ಕೋಬಹುದು. ಆರಾಮಾಗಿ ನಮ್ಮ ಮನೆ ಹತ್ರ ಇರ್ಬೋದು. ಇವಾಗ ಎಷ್ಟೋ ತೊಂದ್ರೆ ಜನ ಇಲ್ಲ ಹಸಗಳು ಇಲ್ದೇ ಹೋದವರು ಕೂಡ ಕೂಲಿ ಮಾಡಿ ಜಮೀನ್ ಜೀವನ ಇರೋದಕ್ಕೆ ಮಾಡ್ತಾವ್ರೆ. ಜೀವನ ಮಾಡ್ತಾ ಇದಾರೆ ಸರ್. ಇವಾಗ ಜಮೀನೇ ಕಳ್ಕೊಬಿಟ್ರೆ ಅವ್ರು ಕೂಲಿ ಎಲ್ಲಿಂದ ಮಾಡ್ತಾರೆ? ಇವಾಗ ಈ ಫ್ಯಾಕ್ಟ್ರಿಗಳಲ್ಲಿ ಹೋಗ್ಬೇಕು ಅಂದ್ರೂ ಅವ್ರ ಗೇಜ್ ಆಗೋಗಿದೆ. ಅವ್ರ ಗೇಜ್ ಆದ್ಮೇಲೆ ಫ್ಯಾಕ್ಟ್ರಿ ತಗೊಳಲ್ಲ. ಅವ್ರ ಯಾವ ತರ ಜೀವನ ಮಾಡ್ತಾರೆ ಸರ್? ಕರೆಕ್ಟ್. ಅಲ್ವಾ? ಹೌದು. ಹಾ. ನೀವು ಯಾವತ್ತಾದ್ರೂ ದೊಡ್ಡ ಕಾಫಿ ಡೇ ಅಂದ್ರೆ ಬೆಂಗಳೂರಲ್ಲಿ ಇದೆಯಲ್ಲ ದೊಡ್ಡ ಕಾಫಿ ಶಾಪ್, ಅಲ್ಲೆಲ್ಲಾದ್ರೂ ಹೋಗಿ ಕಾಫಿ ಕುಡ್ದಿದ್ದೀರಾ ಯಾವತ್ತಾದ್ರೂ? ಇಲ್ಲ ಸರ್, ಇಲ್ಲ ಸರ್. 200 ರೂಪಾಯಿ, ಹಾ. 200 ರೂಪಾಯಿ ಒಂದು ಹಾ. ಲೋಟ ಕಾಫಿ. ಇಲ್ಲ ಇಲ್ಲ ಸರ್. ನಾವ್ ಆ ತರ ಕುಡ್ಕೊಂಡೋದ್ರೆ ಇಲ್ಲಿ ನಾವ್ 200 ರೂಪಾಯಿಗೋಸ್ಕರನೇ 5 ಗಂಟೆಗೆ ಎದ್ದೇಳ್ತೀವಿ. Correct. 200 ರೂಪಾಯಿಗೋಸ್ಕರ 5 ಗಂಟೆಗೆ ಎದ್ದೇಳ್ತೀವಿ. 200 ರೂಪಾಯಿ ಕೊಟ್ಟು ನಾವು ಕಾಫಿ ಕುಡಿದ್ರಲ್ಲಿ ನಮ್ ಇದೇ ಇಲ್ವಲ್ಲ ಸರ್ ನಮ್ ರೈತರಿಗೆ? ಅಲ್ಲಿ ಅಷ್ಟೆಲ್ಲ ದೊಡ್ಡ ದೊಡ್ಡ ಹಣ ಕೊಟ್ಟು ಒಂದು ಲೋಟ ಕಾಫಿ ತಗೋತಾರೆ. ನಿಮ್ಗಳಿಗೆ ಅದ್ರ ಶ್ರಮ ಹೆಂಗ್ ಸಿಗುತ್ತೆ? ಸರ್ ಆತರ ಮಾಡೋದು ದುಡ್ಡಿಗೆ ಬೆಲೆ ಇಲ್ದೋದವ್ರು 200 ಕೊಡ್ತಾರೆ, 500 ಕೊಟ್ಟು ಕುಡಿತಾರೆ. ನಾವ್ 10 ರೂಪಾಯಿಗೆ ಯೋಚನೆ ಮಾಡೋರು ನಮ್ಗೆ 200 ರೂಪಾಯಿ ಕೊಟ್ಟು ಕುಡಿಯೋ ಕೆಪಾಸಿಟಿ ನಮ್ಗೆ ಇರಲ್ಲ ಸರ್. ಅದೇ ನಾ ಹೇಳ್ತಿರೋದು, ನೀವಂತ ಎಷ್ಟೋ ಲೋಟ ಹಾಲನ್ನ ದಾನನೇ ಮಾಡ್ಬಿಟ್ಟಿರ್ತೀರ ಅಕ್ಕಪಕ್ಕದವ್ರಿಗೆ. ಕೊಟ್ಟಿರ್ತೀವಿ. ಮತ್ತೆ ನಾವ್ ಯಾರೇ ಬಂದ್ರು ಹಿಂದೆ ನೋಡಲ್ಲ. ಕಾಫಿ ಮಾಡಕ್ಕಾಗ್ಲಿ, ಊಟಕ್ಕೆ ಹಾಕಕ್ಕಾಗ್ಲಿ ರೈತರಿಗೆ ಅದೊಂದ್ ಬುದ್ಧಿ ಚೆನ್ನಾಗದೆ ಸರ್. ಅದೇ ಇವಾಗ ಬೆಂಗಳೂರಿಗೆ ಹೋದ್ರೆ ಒಬ್ಬರನ್ನ ಮನೆ ಒಳಗಡೆ ಸೇರ್ಸಕ್ಕೇನೆ ಹಿಂದೆ ಮುಂದೆ ನೋಡ್ತಾರೆ. ಹೌದು. ನಾವ್ ಈ ತರ ಜೀವನ ಮಾಡೋರ್ನ ಇವತ್ ಬಂದ್ ಇರೋದ್ನೇ ಕಳ್ಕೊಬಿಟ್ರೆ ನಾವ್ ಯಾವ ತರ ಜೀವನ ಮಾಡ್ತೀವಿ ಸರ್? ಏನ್ ಅನ್ನಿಸ್ತು ನಿಮಗೆ ಈ ತರದ್ದು ಸುದ್ದಿ ಬಂದಾಗ? ನಮ್ಗೂ ಎಲ್ಲ ಬೇಜಾರಾಯ್ತು ಸರ್. ರೈತರು ಭೂಮಿನೇ ಕಳ್ಕೊಬಿಟ್ರೆ ಹಿಂಗ್ ನಮ್ಮಂತವ್ರು ಹೆಂಗ್ ಜೀವನ ಮಾಡೋದು? ಇವಾಗಿನ ಕಾಲದಲ್ಲಿ ನಾವು ನೋಡ್ತೀವಿ ಮಕ್ಳುಗಳು ಸ್ಟ್ರೈಕ್ ಮಾಡೋದಕ್ಕೆ ಗುಲ್ಬರ್ಗ ಉತ್ತರ ಕರ್ನಾಟಕದಿಂದ ಬಂದಿದ್ರು. ಅವ್ರು ಸೈಡ್ ರೋಡ್ ಅಲ್ಲಿ ಮಲ್ಕೊಂಡ್ ಇದ್ ಮಾಡೋದಕ್ಕೆ ಏನೋ ಇಬ್ರ ಮೇಲೇನೋ ಕೇಸ್ ಹಾಕವ್ರಂತೆ. ಇದಕ್ಕೆ ನೀವು ಇದೇನು ಮಾಹಿತಿನೇ ಕೊಡ್ದಿರಾ ನೀವು ಇದ್ ಮಾಡ್ತಾ ಇದೀರಿ ಅಂತ. ನಮ್ ಜಮೀನ್ಗಳು ತಗೊಳಕ್ ಅವ್ರು ನಮ್ಮನ್ ಕೇಳಿ ಅಕ್ವೈರ್ ಮಾಡ್ತಾವ್ರ ಸರ್, ಅಲ್ವಾ? ಅಷ್ಟು ಆಯ್ತು ಸರ್. ರೈತರು ಜಮೀನ್ ಕೊಂಡ್ಕೊಳಕ್ ಗೌರ್ಮೆಂಟ್ ಏನ್ ಅಧಿಕಾರ ಅದೇ? ನಾವು ರೈತರು ಗೌರ್ಮೆಂಟ್ ಕನ್ನ ಹಾಕ್ತಾ ಇದೀವಿ. ನಮ್ ಕಡೆಯಿಂದ ಎಷ್ಟೋ ಟ್ಯಾಕ್ಸ್ ಗಳು ಕಟ್ಟೋದಾಗಿರ್ಬೋದು. ಇವಾಗ ನಾವೇ ಬೆಳಿಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಬೆಂಗಳೂರಲ್ಲಿ? ಮಣ್ಣು ತಿನ್ಬೇಕಷ್ಟೇ. ನೀವೇನ್ ಮಾಡ್ತೀರಾ ಬೆಂಗಳೂರಲ್ಲಿ ಸರ್? ಇವಾಗ ಹಳ್ಳಿಯವರೆಲ್ಲ ಬೆಳೆಯದ್ಕೆ ನಿಮ್ ಬೆಂಗಳೂರಿಗೆ ಬರುತ್ತೆ. ನೀವೆಲ್ಲ ತಿಂತೀರಾ, ದುಡ್ಡು ಮಡಗಿದ್ದೀರಾ. ನಾವು ದುಡ್ಡಿಲ್ಲ. ನಾವು ಅಷ್ಟೇ ಅಂತಲ್ಲ, ನಿಮ್ಗೂ ಅಷ್ಟೇ. ನಾವು ಬೆಳೆದ್ರೆ ತಾನೇ ನೀವು ತಿನ್ನೋದು. ನೀವು ನಾವು ಬೆಳಿತಿದ್ರೆ ನೀವೇನ್ ತಿಂತೀರಿ? ಏನು ಚಿನ್ನನೇ ತಿನ್ನಕ್ ಆಯ್ತದೆ? ನಾವ್ ರೈತರ ಯಾವ ತರ ತಿನ್ಬೇಕು ಸರ್ ನಾವು? ಓಕೆ ವೀಕ್ಷಕರೇ, ಸರಿ ಅಮ್ಮ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಈಗ ಹಾಲಿನ ಡೈರಿಗೆ ಬಂದಿದೀವಿ. ಸೊ ನೋಡಿ, ಗಣಕೀಕೃತ ಹಾಲು ಶೇಖರಣೆ ಮತ್ತು BMC ಕೇಂದ್ರ, ಬಿಡದಿ ಹೋಬಳಿ, ರಾಮನಗರ ತಾಲೂಕು, ಬೆಂಗಳೂರು ದಕ್ಷಿಣ. ನೋಡಿ, ವಯಸ್ಸಾಗಿರೋರು, ಹೆಣ್ಮಕ್ಳು ಎಲ್ರು ಹೀಗೆ ಡೈಲಿ, ಹೆಣ್ಮಕ್ಳು ಸ್ಪೆಷಲಿ ತಲೆಯ ಮೇಲೆ ಹೊತ್ಕೊಂಡು ಒಂದು ಕೊಡದಲ್ಲಿ ಹಾಲನ್ನು ತುಂಬಿಕೊಂಡು ಹಾಲಿನ ಡೈರಿಗೆ ಬರ್ತಾ ಇರ್ತಾರೆ. ಕನಿಷ್ಠ ಅಂತಂದ್ರು ಒಂದೊಂದು ಮನೆಯಿಂದ 20-30 ಲೀಟರ್ ಹೀಗೆ ಹಾಲನ್ನ ತರುವಂತಹ ಪ್ರಕ್ರಿಯೆ ಇರುತ್ತೆ. ಆಮೇಲೆ ತುಂಬಾ ಅಂದ್ರೆ ತುಂಬಾ ಹೈಜೀನ್ ನ ಮೇಂಟೈನ್ ಮಾಡಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಸರ್, ನೀವು ಹೇಳ್ತಾ ಇದ್ರಿ 19 ಲೀಟರ್ ಇರುತ್ತೆ ಅಂತ. ಈ ಚೀಟಿಯಲ್ಲಿ ಎಷ್ಟು ಬಂದೈತಿ? ಲೀಸ್ಟ್ ಬಂದದೆ. ಬೆಳಗ್ಗೆ ಎದ್ದಿ ನಾವು 649 ರೂಪಾಯಿ ಸಂಪಾದನೆ ಮಾಡಿದ್ವಿ. 649 ರೂಪಾಯಿ. ಓಕೆ. ನಾವಲ್ಲಿ ನಮ್ಗೊಂದು ಅಂದಾಜು ಗೊತ್ತಾಗುತ್ತೆ. ನಾನು ನಿಮ್ಗೆ ಅಲ್ಲೇ ಹೇಳಿದೆ ಇಷ್ಟೇ ಬರುತ್ತೆ ಹಾಲು ಅಂತ. ಲೀಟರ್ಗೆ ಎಷ್ಟು ಸಿಗ್ತೈತೆ ಸರ್? ಸರ್, ಇಲ್ಲೇ ಎಲ್ಲ ಡೀಟೇಲ್ಸ್ ಇಲ್ಲೇ ಇದೆ ನೋಡಿ. ಎಲ್ಲ ಪ್ರತಿಯೊಂದು ಇಲ್ಲೇ ಕೊಟ್ಬಿಡ್ತಾರೆ ನಮ್ಗೆ. ಇಲ್ಲಿ ಲೀಟರ್ಗೆ ಎಷ್ಟು, ಪ್ಯಾಕ್ಟ್ ಎಷ್ಟು ಬಂದಿದೆ ಎಲ್ಲ ಇಲ್ಲೇ ಇದೆ ನೋಡಿ ಸರ್. ಓಕೆ ವೀಕ್ಷಕರೇ, ಇಲ್ಲಿ ನೋಡಿ ಡೇಟ್, ಶಿಫ್ಟ್ ಮತ್ತೆ ಕೋಡ್ ನಂಬರ್, ಮಂಜುನಾಥ್ ಸದಸ್ಯರ ಹೆಸರು, ಪ್ರಮಾಣ 19.4 ಲೀಟರ್. ಅಲ್ಲಿ ಬೆಳಗ್ಗಿನ ಟೈಮಲ್ಲೇ ಹೇಳ್ತಿದ್ರು 19 ಲೀಟರ್ ಇರುತ್ತೆ ಅಂತ. ಸೊ ಹಂಗೆ ಬಂದಿದೆ. ಆಮೇಲೆ ಫ್ಯಾಟ್ ಎಷ್ಟಿದೆ? 3.2 ಅನ್ನುವಂಥದ್ದಿದೆ. ದರ 33.5 ರೂಪಾಯಿ. ಮೊತ್ತ 649 ರೂಪಾಯಿ. ಬೆಳಗ್ಗಿನ ಶ್ರಮಕ್ಕೆ ಸಿಕ್ಕಂತಹ ಫಲ ಇದು. ಈ ಫಲವನ್ನೇ ಕಿತ್ಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಅದನ್ನ ಆಗೋದಕ್ಕೆ ಬಿಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ರೈತರದ್ದು ಹೋರಾಟ ಇದೆ. ಬಮೂಲ್ ವ್ಯಾಪ್ತಿಗೆ ಬರುತ್ತೆ ಅನ್ಸುತ್ತೆ ಇದೆಲ್ಲವೂ ಕೂಡ. ವೆಲ್ ನೋಡಿ,
ಈಗ್ಲೂ ಕೂಡ ನೀವು ನೋಡಬಹುದು ಒಂದೇ ಒಂದು ತೊಟ್ಟು ನೀರನ್ನ ಮಿಕ್ಸ್ ಆಗೋದಕ್ಕೆ ಬಿಡೋದಿಲ್ಲ. ಮಾತಾಡಿಸ್ತಾ ಹೋಗೋಣ, ಹೇಗೆ ಪ್ರಮಾಣ ಎಲ್ಲ ಚೆಕ್ ಮಾಡ್ತಾರೆ ಅನ್ನುವಂಥದ್ದನ್ನ. ನಮ್ಮಲ್ಲಿ ಎಲ್ಲ ಹೈನುಗಾರಿಕೆ ಜಾಸ್ತಿ. ನಮ್ದು ಒಂದು ಪುಟ್ಟ ಹಳ್ಳಿ. ನಮ್ಮ ಸೆಕ್ರೆಟರಿ ಅವರು ಇದ್ದಾರೆ, ಅವ್ರ ಹತ್ರ ಮಾಹಿತಿ ಕೇಳೋಣ ಬನ್ನಿ, ನೀವೇ ಕೇಳಿ. ಆ ಒಂದು ಪುಟ್ಟ ಹಳ್ಳಿಲಿ ಎಷ್ಟು ಲೀಟರ್ ನಮ್ಮಲ್ಲಿ ಎಲ್ಲ ಹೈನುಗಾರಿಕೆ ಜಾಸ್ತಿ ಇದೆ ನಮ್ಮಲ್ಲಿ. ಅದರಿಂದಾನೇ ಎಲ್ಲ ಬದುಕ್ತಾ ಇರೋದು. ನಮ್ಮ ಈ ಪುಟ್ಟ ಹಳ್ಳಿಲಿ ಎಷ್ಟು ಹಾಲು ಬರುತ್ತೆ, ನಮ್ ಸೆಕ್ರೆಟರಿ ಅವರು ಇದ್ದಾರೆ, ಕೇಳಿ. ಇದು ಇಲ್ಲೆಲ್ಲ ಪ್ರಮಾಣ ಚೆಕ್ ಮಾಡೋದಲ್ಲ ಸರ್? ಇದು ಪ್ರಮಾಣ ಚೆಕ್ ಮಾಡೋದು, ಮತ್ತೆ ಇಲ್ಲಿನ ಭಾಗ ಸ್ವಲ್ಪ ಜನ ರೈತರಿಗೆ ಸೇಲ್ ಹಾಲು ಮಾರ್ತಾರೆ ನಮ್ಮ ಡೈರಿಯಿಂದ. ಇಲ್ಲಿಂದ ತಗೊಂಡೋ ಮಿಷಿನ್ ಇದೆ. ಈ ಮಿಷಿನ್ ಅಲ್ಲಿ ಎಷ್ಟು ಫ್ಯಾಕ್ಟ್ ಇದೆ, ಅಲ್ಲೊಂದು ಪ್ರಮಾಣ ಎಷ್ಟಿದೆ, ಇದ್ರ ಮೇಲೆ ನಮ್ಗೆ ರೇಟು ಡಿಪೆಂಡ್ ಆಗಿರುತ್ತೆ. ಈ ಮಿಷಿನ್ ಅಲ್ಲಿ ಫ್ಯಾಕ್ಟ್ ಎಲ್ಲ ತೋರಿಸ್ಬಿಡುತ್ತೆ. ನಾವ್ ನೀರ್ ಹಾಕಿರ್ತೀವ, ಫ್ಯಾಟು, SNF, ಡೆನ್ಸಿಟಿ ಹೆಂಗ್ ಗೊತ್ತಾಗ್ತದೆ? ಸರ್ ಇದರಲ್ಲಿ ಇದು ವಾಟರ್ ಪರ್ಸೆಂಟ್ ನೋಡಿ 0%. ಅದೇ ವಾಟರ್ ಇಲ್ಲ ಅಂತ ಪರ್ಸೆಂಟೇಜ್. ಒಂದು 2-3 ಗಂಟೆ ನಾವೇನು ಕ್ಯಾಲ್ಕುಲೇಷನ್ ಮಾಡಲ್ಲ. ಅದ 3, 4, 5 ಮೇಲೆ ಬಂದ್ರೆ ಅದು ವಾಟರ್ ಪರ್ಸೆಂಟ್ ಇರ್ತದೆ. ಇದರಲ್ಲಿ ರೈತರಿಗೆ ನಾವು ಆನ್ಲೈನ್ ಮುಖಾಂತರ ಕೊಡ್ತಾ ಇದೀವಿ. ನಾವು ಆನ್ಲೈನ್ ಮುಖಾಂತರ ನಾವೇನು ಕೈಯಿಂದ ಏನು ಎಂಟ್ರಿ ಮಾಡಲ್ಲ. ಅದು ಬಸ್ ಅಕಸ್ಮಾತ್ ಅದು ಏನಾದ್ರು ಅನುಮಾನ ಬಂದ್ರೆ ಇದರಲ್ಲಿ ಇಂಡೋಪಾಸ್ ಅಂತ ಪ್ರತಿಯೊಂದು ಏನಿದ್ರು ಮಿಷನ್ ಇದೆ, ಅದು ಆನ್ ಮಾಡ್ಕೊಂತೀವಿ ನಾವು. ಇವತ್ತು ಆನ್ ಮಾಡಿದ ಅದು ಸಾಯಂಕಾಲ ಆನ್ ಮಾಡ್ತೀವಿ. ಅದ್ರಲ್ಲಿ ಪ್ರತಿಯೊಂದು ಏನಿದ್ರು ಫುಲ್ ಡೀಟೇಲ್ ಗೊತ್ತಾಗೋದು. ಅದು ಈಗ 5% 5 ಅಂಕಿಗಳಿಗಿಂತ ಜಾಸ್ತಿ ಆದ್ರೆ ವಾಟ್ ಇರ್ತದೆ, ಅದು ರಿಜೆಕ್ಟ್ ಮಾಡ್ತೀವಿ. ಅದು ತಗೊಳಲ್ಲ. ಅದನ್ನ ನಾವು ತಗೊಂಡು ಹೋಗ್ತಾರೆ ವಾಪಸ್. ತಗೊಂಡು ಹೋಗ್ತಾರೆ. ಅದು ಯಾವತ್ತಾದ್ರೂ ಆಗಿದೆಯಾ ಆತರ? ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಆಗಿದೆ. ಇವಾಗ ಯಾವ ಆತರ ಆಗ್ತಾ ಇಲ್ಲ. ಬಟ್ ಡೈಲಿ ತುಂಬಾ ಜನ ಬರ್ತಾರೆ ಅನ್ಸುತ್ತೆ. ಹಾಲಾಕರ ನಮ್ಮ ಪ್ರತಿದಿನ 60 ಜನ, 2 ಸರದಿಯಲ್ಲೂ 60 ಜನ ಹಾಲಾಕ್ತಾರೆ. ಅದು ಸಬ್ ಟ್ಯಾಂಕ್ ಅಂತ ಇದು. ಇಲ್ಲಿಂದ ನಮ್ಗೆ ಟ್ಯಾಂಕ್ ಹೋಗುತ್ತೆ ಹಾಲು. ಇಲ್ಲಿ ಹಾಕೋದು ನಾವು ಇಲ್ಲಿಂದ ಅಲ್ಲಿ ಹೊರಗಡೆ ಹೋಗುತ್ತೆ, ಟ್ಯಾಂಕ್ ಹೋಗುತ್ತೆ. ಹೌದು. ಇಲ್ಲ ನಮ್ಮಿಂದ ಕ್ಲಸ್ಟರ್ ಸಂಘಗಳು ಬರ್ತವೆ ಬೇರೆ ಊರಿಂದ. ಇಲ್ಲಿ ಫಿಲಿಂಗ್ ಸೆಂಟರ್ ಇದು ಕೂಲಿಂಗ್ ಪಾಯಿಂಟ್ ಇರೋದ್ರಿಂದ ಬೇರೆ 7 ಹಳ್ಳಿಯಲ್ಲಿ ಬರ್ತಾರೆ. ಅಲ್ಲಿ ಇಲ್ಲ ಆಗ್ತದೆ ನಮ್ಗೆ. ಇದು 5,500. 5 ಚಿಲ್ಲರೆ ಡೈಲಿ 5 ಚಿಲ್ಲರೆ ಆಗುತ್ತೆ. 5 ಚಿಲ್ಲರೆ 500-500-300 kg ಹಾಗೆ ಆಗುತ್ತೆ ಡೈಲಿ. ಬೆಳಿಗ್ಗೆ ಸಾಯಂಕಾಲ 2 ಟೈಮು ಆಗುತ್ತೆ. ಅದು ಬಿಸಿನೀರು, ಅದು ತೊಳೆಯೋ ಅಂತ ಕೆಲಸಕ್ಕೆ ಅದು ಬಿಸಿನೀರು ಯೂಸ್ ಮಾಡ್ತೀವಿ ನಾವು. ಅದು ಬಿಸಿನೀರು ಕಾಯ್ದಾದ್ರೆ ಎಲ್ಲ ಹಾಲೆಲ್ಲ ಹೋದ್ಮೇಲೆ ನಾವು ಬಿಸಿನೀರು ಯೂಸ್ ಮಾಡಿ ತೊಳೆಯಬೇಕಾಗುತ್ತೆ. ಈ ಬಿಸಿನೀರಲ್ಲೇ ತೊಳೆಯೋದಿದೆ. ಮಾಡಿ ತೊಳೆಯೋದು ಆಟೋಮೆಟಿಕ್ ಅದೇ ಬಿಸಿ ಆಗ್ತಾ ಇರ್ತದೆ. ಆ ಬಿಸಿ ನೋಡ್ತಾ ಇರ್ತದಲ್ಲ, ಆ ಬಿಸಿಗೆ ಬಿಸಿನೀರು 200 ಲೀಟರ್ ಕಾಯ್ತದೆ. ಮಷಿನ್ ಗಳೆಲ್ಲ ಹಾಕಿದಿರಲ್ರಿ ಸರ್? ಹೌದು. ಅದರಿಂದ ಟ್ಯಾಂಕ್ ಸಪ್ಲೈ. ಅದು ಟೋಟಲ್ 3 ಕ್ಯಾನ್ 200 ಲೀಟರ್ ತೂಕ ಮಾಡ್ಬೋದು. ಒಂದ್ ಸರಿಗೆ 200 ಲೀಟರ್ ತೂಕ ಮಾಡ್ಬೋದು. 200 ಲೀಟರ್ 3 ಕ್ಯಾನ್ ತಂದ್ರೆ ನಾವು ಹಾಕ್ತೀವಿ. ಕ್ಯಾನ್ ಇಕ್ಕಕ್ಕೆ ಜಾಗ ಇಲ್ಲ, 3 ಕ್ಯಾನ್ ಇಕ್ತೀವಿ ನಾವು. ಹಾಕಿ ಶಿಫ್ಟ್ ಮಾಡ್ಕೊತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಬನ್ನಿ, ಡೈರಿಗೆ ಕಂಪ್ಲೀಟ್ ಡಿಕ್ಷನರಿ ಇವರೇ. ಸೊ ಮಾತಾಡಿಸ್ತಾ ಹೋಗೋಣ. ಸರ್ ಬಿಸಿ ಇದೀರಿ? ನಮಸ್ತೆ, ಹೇಗಿದ್ದೀರಿ? ಆರಾಮ್ ಸರ್. ಓಕೆ, ಎಷ್ಟು ಜನ ಬರ್ತಾರೆ ಸರ್ ಡೈಲಿ? ಸರ್ ಬೆಳಗ್ಗೆ ಒಂದು 60 ಜನ, ಸಂಜೆ ಒಂದು 50-90 ಜನ, ಯಾರೋ ಒಬ್ರು ಕಮ್ಮಿ ಒನ್ ಟೈಮ್ ಹಾಕುವಂತವ್ರು ಇದಾರೆ. ಸೊ ಅವರೇಜ್ ಒಂದು 60 ಜನ ಪರ್ ಡೇ ದಿನ ಬರ್ತಾರೆ. ಸೊ ಇಷ್ಟು ಜನದಿಂದ ನಮಗೆ ಒಂದು 1400-1500 ಲೀಟರ್ ಪ್ರತಿದಿನ ಸರಾಸರಿ ಇದರಲ್ಲಿ ಹಾಲು ಶೇಖರಣೆ ನಮ್ಮ ಈ ಒಂದು ಸಂಘದ ಆಗುತ್ತೆ. ಹಿಂದೆಗಡೆ ನೋಡಿದ್ರಿ, ಅದು BMC ಅಂತ, ಬಲ್ಕ್ ಮಿಲ್ಕ್ ಕೂಲರ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಕ್ಕಪಕ್ಕ ಒಂದು 4-5 ಹಳ್ಳಿಗಳ ಹಾಲು ಕೂಡ ಇಲ್ಲಿಗೆ ಬರುತ್ತೆ. ಒಂದ್ ಸಂಘದಲ್ಲಿ 500 ಲೀಟರ್ ಆಗುತ್ತೆ, ಒಂದ್ ಸಂಘದಲ್ಲಿ 2000 ಲೀಟರ್ ಆಗುತ್ತೆ. ಈ ಭೂ ಸ್ವಾಧೀನ ಆಗ್ತಿರೋಂತ ವ್ಯಾಪ್ತಿಯಲ್ಲಿ 3000 ಲೀಟರ್ ಪ್ರತಿದಿನ ಉತ್ಪಾದನೆ ಆಗುವಂತದ್ದು ಸಂಘಗಳು ಇದೆ. 500 ಲೀಟರ್ ಉತ್ಪಾದನೆ ಅಂತ ಸಂಘಗಳು ಇದೆ. ಇಲ್ಲಿಂದ ಎಷ್ಟಾಗುತ್ತೆ? ಈ ನಮ್ಮ ಒಂದು ಸಂಘದ್ದು 1400-1500 ಲೀಟರ್ ಪ್ರತಿದಿನ ಆಗುತ್ತೆ. ಆ ಬಲ್ಕ್ ಮಿಲ್ಕ್ ಕೂಲರ್ಗೆ ಅಕ್ಕಪಕ್ಕ ಹಳ್ಳಿಗಳೆಲ್ಲ ಬಂದು ಅದಕ್ಕೆ ಹಾಕ್ತಾರೆ. ನಾವು ಅದನ್ನ ಇಲ್ಲಿ ಚಿಲ್ಲಿಂಗ್ ಮಾಡಿ ಇಟ್ಟಿರ್ತೀವಿ. ನಿನ್ನೆ ಸಂಜೆ ಹಾಲು ಇಲ್ಲಿ ಇರುತ್ತೆ, ಮತ್ತೆ ಇವತ್ತಿನ ಬೆಳಗ್ಗೆ ಹಾಲನ್ನು ಅದಕ್ಕೆ ಸೇರಿಸಿ ಚಿಲ್ಲಿಂಗ್ ಮಾಡಿ 4 ಡಿಗ್ರಿಗೆ ಅದನ್ನ ಚಿಲ್ಲಿಂಗ್ ಮಾಡಿ ಇಟ್ಟಿರ್ತೀವಿ. ಟ್ಯಾಂಕರ್ ಬರುತ್ತೆ, ಕ್ವಾಲಿಟಿ ಚೆಕ್ ಮಾಡಿ ಅದ್ರಲ್ಲಿ ಏನ್ ಫ್ಯಾಟ್ ಇದೆ, SNF ಇದೆ, ಏನೇನು ಎಲ್ಲ ಚೆಕ್ ಮಾಡಿ ಅದನ್ನ ಲೋಡ್ ಮಾಡ್ಕೊಂಡು ಹೋಗ್ತಾರೆ. ಪೇಮೆಂಟ್ಸ್ ಎಲ್ಲ ಸರ್ ಹಿಂಗಾಗುತ್ತೆ? ಪೇಮೆಂಟ್ಸ್ ಎಲ್ಲ ಸಂಘದ್ದು ಒಂದು ಅಕೌಂಟ್ ಇದೆ ಸರ್. ಸಂಘದ್ದು ಒಂದು ಅಕೌಂಟ್ ಇದೆ.
ಬಮೂಲ್ಗೆ ಹಾಲು ಹೋದ ತಕ್ಷಣ ಅದು ಪ್ರತಿ 15 ದಿನ 1ರಿಂದ 15, 16ರಿಂದ 31 ಆ ತರ ಇದು ಒಂದೆರಡು ಸ್ಟೆಪ್ ಮಾಡ್ಕೊಂಡು ನಮ್ ಸಂಘದ ಅಕೌಂಟ್ಗೆ ಬಮೂಲಿಂದ ದುಡ್ಡು ಅಲ್ಲಿಗೆ ಬರುತ್ತೆ. ಅಲ್ಲಿಂದ ನಾವು ರೈತರಿಗೆ ಈ ರೀತಿ ಪೇಮೆಂಟ್ ಮಾಡ್ತೀವಿ. ಇದು ಪೇಮೆಂಟ್ ಲಿಸ್ಟ್. ಇದು ಪೇಮೆಂಟ್ ಲಿಸ್ಟ್. ಎಷ್ಟು ಜನ ಅಂತ ಹೇಳಿದ್ರಿ ಈ ಭಾಗದಲ್ಲಿ ಟೋಟಲ್? ಸರ್ ಇಲ್ಲಿದೆ ಸರ್ ಟೋಟಲ್ 64 ಜನ ಇದ್ದಾರೆ. 64 ಜನ ಇದ್ದಾರೆ ಇಲ್ಲಿ. 65 ಶಾಂಪಲ್ ಮಿಲ್ಕ್. ನಾವು ಪ್ರತಿದಿನ ರೈತರ ಹತ್ರ ಏನು 1 ml ಶಾಂಪಲ್ ತಗೋತೀವೋ ಆ ಹಾಲು ಇದು. ಅದು ಸಂಘಕ್ಕೆ ಉಳ್ಕೊಳ್ಳುತ್ತೆ. ಸೊ ಈ ಹಾಲು ಇದು 15 ದಿವಸದ ಬಿಲ್ ಸರ್. ಟೋಟಲ್ ಮೊತ್ತ ಸರ್? ಟೋಟಲ್ ಮೊತ್ತ ಸರ್ 15 ದಿವಸದ್ದು 23,414 ಲೀಟರ್ 15 ದಿವಸದ ಬಿಲ್ ಇದು. 1ರಿಂದ 15 ದಿವಸದ್ದು ಇದು ಇಷ್ಟು ಲೀಟರ್ ಹಾಲಾಗಿದೆ. ಇದಕ್ಕೆ ಮೊತ್ತ ಬಂದು 8,45,563 ರೂಪಾಯಿ 60 ಪೈಸೆ 13 ಪೈಸೆ. ಇದು 15 ದಿವಸದ್ದು ಇಲ್ಲ ಇದೆ ನೋಡಿ ಸರ್, ಜೂಮ್ ಮಾಡಿ ನೋಡ್ಬೋದು. 1/6 15/6 ಈ ಲಾಸ್ಟ್ ಬಿಲ್. ಈ ಹಿಂದೆ ಏನು ಈಗ ನೆನ್ನೆವರೆಗೂ ಹೆಚ್ಚಾಗಿ ಯಾರು ಸರ್ ಹೆಣ್ಮಕ್ಳು ಬರ್ತಾರಾ ಅಥವಾ ಯೂತ್ಸ್ ಬರ್ತಾರಾ ಹೇಗೆ ಅಂತ? ಸರ್ ಹೆಚ್ಚಾಗಿ ಹಾಲು ತಗೊಂಡು ಹೆಣ್ಮಕ್ಳೇ ಬರೋದು ಸರ್. ಯುವಕರ ಸಂಖ್ಯೆನೂ ಜಾಸ್ತಿ ಇದೆ. ಯುವಕರ ಸಂಖ್ಯೆನೂ ಇದೆ ಸರ್. ಅವ್ರೆಲ್ಲ ಮನೇಲಿ ಕೆಲಸ ಮಾಡಿ ಹುಲ್ಲು ಗಿಲ್ಲು ತಂದು ಇಟ್ಬಿಟ್ಟು ಹೋದ್ರೆ ಈ ಹೆಣ್ಮಕ್ಳು ಹಾಲ್ಗಳು ತಂದು ಹಾಕಿ ಇಲ್ಲೇ ನೋಡ್ಬೋದು ನೀವು. ಇದ್ರಲ್ಲಿ ಹೆಂಗಸಿನ ಸಂಖ್ಯೆನೇ ಜಾಸ್ತಿ ಇದೆ. ಶೋಭಾ, ಜಯಮ್ಮ, ಸುನಂದ, ಗಿರ್ಜಮ್ಮ, ಲಕ್ಷ್ಮಿ, ಶಿವಮ್ಮ, ಲಕ್ಷ್ಮಮ್ಮ ಎಲ್ಲ ಹೆಣ್ಮಕ್ಳ ಸಂಖ್ಯೆನೆ. ಯಾಕೆ ಅಂದ್ರೆ ಗಂಡ್ ಮಕ್ಳ ಅಕೌಂಟ್ಗೆ ದುಡ್ಡು ಹಾಕಲ್ಲ, ನಮ್ಗೆ ಕಮ್ಮಿ ಅನ್ಸುತ್ತೆ. ಸೊ ಹಂಗಾಗಿ ಹೆಣ್ಮಕ್ಳು ಮನೆ ಸಂಸಾರ ನಡ್ಸ್ಕೊಂಡು ಹೋಗಕ್ ಇರೋದು ಇದೊಂದೇ ಮೂಲ ಸರ್. ಅದಕ್ಕೋಸ್ಕರ ಹೆಣ್ಮಕ್ಳು ಇದೇ ಮಹಿಳಾ ಸಬಲೀಕರಣ ಅಲ್ರಿ ಸರ್? ಅಲ್ವಾ? ಹೌದಲ್ವಾ ಸರ್? ನೋಡಿ ಸರ್ 15 ದಿವಸಕ್ಕೆ ಇಷ್ಟು ಮೊತ್ತ 8,40,000. ಒಂದು ತಿಂಗಳಿಗೆ 19 ಲಕ್ಷ ಆಯ್ತು ಅವರೇಜ್ ಲೆಕ್ಕ ಹಾಕೊಂಡ್ರೆ. 1 ವರ್ಷಕ್ಕೆ 2 ಕೋಟಿ ರೂಪಾಯಿ. ಇದು ನನ್ನ ಒಂದು ಸಂಘದ್ದು, ಇದು ನನ್ನ ಒಂದು ಊರದ್ದು ಮಾತ್ರ. ಇಲ್ಲಿ ಒಂದು 150 ಮನೆ ಇದೆ. 2 ಕೋಟಿ 1 ವರ್ಷದ್ದು 2 ಕೋಟಿ. ಸ್ಟೇಟ್ಮೆಂಟ್ ಈಗ ತೆಗೆದು ಬಿಡ್ತೀನಿ ಪ್ರಿಂಟ್ ಅಲ್ಲಿ. ನೋಡಿ ವೀಕ್ಷಕರೇ, ನಾವು ಯಾವ್ದೋ ಕಾಗಕ್ಕ ಗೂಬಕ್ಕನ ಕಥೆ ಹೇಳ್ತಾ ಇಲ್ಲ. ವಿತ್ ಸ್ಟ್ಯಾಟಿಸ್ಟಿಕ್ಸ್, ವಿತ್ ನಂಬರ್ಸ್ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಬಹಳಷ್ಟು ಜನ ಹೇಳ್ತಿರ್ತಾರಲ್ಲ, ಏನು ಭೂಮಿ ಕೊಟ್ಟು ಹೋಗ್ಬಿಡ್ಬಹುದಪ್ಪ ಹಂಗೆ ಹಿಂಗೆ ಅಂತ. ಅವ್ರೊಂದ್ ಸ್ವಲ್ಪ ಕಣ್ ತೆಗೆದು ನೋಡ್ಬೇಕು. ಮತ್ತು ಈ ಬರಡು ಭೂಮಿಯಲ್ಲಿ ವಾರ್ಷಿಕ 2 ಕೋಟಿಗೂ ಹೆಚ್ಚು ಆದಾಯ ರೈತರಿಗೆ ಸಿಗತ್ತೆ. ಮತ್ತು ಅದರಲ್ಲೂ ಕೂಡ ಮಹಿಳಾ ಸಬಲೀಕರಣ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆಯಿಂದ ಆಗ್ತಾ ಇದೆ ಅಂತ ಕಣ್ಣಿಗೆ ಪೊರೆ ಬಂದಿರೋರು ಒಂದ್ ಸ್ವಲ್ಪ ಅದನ್ನ ಕ್ಲೀನ್ ಮಾಡ್ಕೊಂಡು ನೋಡ್ಬೇಕು. ಈ ಪ್ರಯತ್ನ ಏನು ಅಂತಂದ್ರೆ, ಬಿಡದಿ ಭಾಗದಲ್ಲಿರುವಂತಹ ರೈತರು ಹೈನುಗಾರಿಕೆಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಮಾಡಿದ್ದಾರೆ. 6 ಲಕ್ಷ ಲೀಟರ್ ಉತ್ಪಾದನೆ ಆಗುತ್ತೆ ಹಾಲು ಅಂತಂದ್ರೆ ಅದು ಸಣ್ಣ ನಂಬರ್ ಅಲ್ಲ. ಈಗ ನಿಮಗೆ ವಿತ್ ನಂಬರ್ ತೋರಿಸ್ತಾ ಇದೀವಿ. 1 ವರ್ಷದ ಕಂಪ್ಲೀಟ್ ಡೀಟೇಲ್ ನಿಮ್ಮ ಮುಂದೆ ವಿತ್ ಡಾಕ್ಯುಮೆಂಟ್ ಬಿಚ್ಚಿಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲ, ಸಿಸ್ಟಮ್ ಅಲ್ಲೇ ತೋರಿಸಿ ಸರ್. ಪಾಪ ನೀವು ಪ್ರಿಂಟ್ ತೆಗೆದ್ರೆ ಮತ್ತೆ ಅದು ವೇಸ್ಟ್ ಆಗ್ತದೆ. ಹೇಳಿ ಸರ್, ನಮ್ಗೆ ನೀವಲ್ಲೊಂದು ಪ್ರಶ್ನೆ ಕೇಳಿದ್ರಿ, ನಿಮ್ಗೆ ಉದ್ಯೋಗ ಕೊಡ್ತಾರಲ್ಲ ಅಂತ ಕೇಳಿದ್ರಿ. ಇಲ್ಲಿ ನಮ್ಗೆ ಉದ್ಯೋಗ ಇಲ್ವಾ? ಅದು ಪಾರ್ಟ್ ಟೈಮ್ ಜಾಬ್ ಲೆಕ್ಕದಲ್ಲಿ ಆಯ್ತು. ಹೌದು ಅಲ್ಲ, ನಿಮ್ಗೆ ಜಮೀನ್ ಕೊಟ್ರೆ ಉದ್ಯೋಗ ಕೊಡ್ತಾರೆ ಇದೆಲ್ಲ. ಇಷ್ಟು ಸಂಪಾದನೆ, ಇಷ್ಟು ನಮ್ಗೆ ಆದಾಯ, ಒಂದು ಕೆಲ್ಸನ ಎಲ್ ಸರ್ ಕೊಡ್ತಾರೆ ನಮ್ಗೆ? ನೀವು ದಿನ ಇಡೀ ಕೂತ್ಕೊಂಡ್ರೆ 12,000 ಸಿಗೋದ್ ಕಷ್ಟ. ವಾಚ್ಮೆನ್ ಆದ್ರೆ 2,000 ಕೊಡ್ತಾರೆ, 15,000 ಸಂಬಳ ಕೊಡ್ತಾರೆ. ದಿನ 500 ರೂಪಾಯಿ ಸಿಕ್ತು ನಮ್ಗೆ. ಇಲ್ಲಿ ನಾವ್ ಎಷ್ಟು ದುಡಿತಾ ಇದ್ದೀವಿ? ನೀವು ಬೆಳಿಗ್ಗೆ ಎಷ್ಟು 5 ಗಂಟೆಯಿಂದ 7 ಗಂಟೆ ಒಳಗಡೆ 2 ಅವರ್ ಒಳಗಡೆ ದುಡ್ದಿರೋ ಹಣ ಇದು 600 ರೂಪಾಯಿ. ಅಂದ್ರೆ 18,000 ರೂಪಾಯಿ ತಿಂಗಳಿಗೆ ಆಯ್ತು. ವಾಚ್ಮೆನ್ ಕುತ್ಕೊಂಡ್ರೆ 15,000 ಅಷ್ಟೇ ಅನ್ಸುತ್ತೆ. 15,000 ಅದು 8 ಅವರ್. ಅವ್ರು ಹೇಳ್ದಂಗೆ ಕೇಳ್ಬೇಕು, ಅವ್ರ ಕೈ ಕೆಳಗಿರ್ಬೇಕು, ರಜಾ ಕೊಟ್ಟು ತಗೋಬೇಕು. ಕಷ್ಟ ಸಿಗ ರಜಾ ಸಿಗಲ್ಲ. ಇದು ನಮ್ದು ರಾಜನಂಗಿರ್ತೀವಿ. ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಬಹುದು. ನಮ್ ಕೆಲ್ಸ ಮನೆ ಕೊಡ್ರು ಯಾವನು ಕೇಳಲ್ಲ. ನಮ್ ಕೆಲ್ಸ ಏನದ ನಮ್ ಕೆಲ್ಸ ಮುಗಿಸ್ಬಿಟ್ರೆ ಮನೆ ಕೊಡ್ರು ಯಾವನು ಕೇಳಲ್ಲ. ಅದೇ ನಮ್ನೆಲ್ಲ ವಾಚ್ಮೆನ್ ಕೆಲ್ಸ ಹೋಗಕ್ಕೆ ಮಾಡಕ್ ನಿಂತಿದೆ. ಈ ಸರ್ಕಾರದವರು ನಮ್ಮ ರೈತರನ್ನ ತುಳಿಬೇಕು, ಹಾಳು ಮಾಡ್ಬೇಕು, ನಮ್ದಿ ಹಾಳು ಮಾಡ್ಬೇಕು. ಇವಾಗ ನೀವು ಬೆಳಗಿಂದ ನಮ್ಮ ಪ್ರಕ್ರಿಯೆ ನೋಡಿದೀನಿ. ಇನ್ನ ಮುಂದೆ ಅದೇ ತೋರಿಸ್ತೀನಿ ನಿಮ್ಗೆ. ನಮ್ದು ಅಷ್ಟ್ ಕೆಲ್ಸ ಮುಗ್ದಾದ್ಮೇಲೆ ನಾವ್ ಎಷ್ಟು ನೆಮ್ಮದಿ ಆಗಿರ್ತೀವಿ, ದುಡ್ಡು ಸಂಪಾದನೆ ಮಾಡ್ತಾ ಇದೀವಿ, ನೆಮ್ಮದಿಯಾಗೂ ಇದ್ದೀವಿ, ಖುಷಿಯಾಗೂ ಇದ್ದೀವಿ. ಬಟ್ ಇದನ್ನೆಲ್ಲ ಹಾಳು ಮಾಡಕ್ ನಿಂತಿದ್ದಾರೆ. ಹೇಳ್ರಿ ಸರ್. ನೋಡಿ ಸರ್, ವರ್ಷ ಆಡಿಟ್ ಇಯರ್ನೇ ತಗೋತೀನಿ. 1/4/2025 31/3/2000. ಕೆಂಪಶೆಟ್ಟಿ ದೊಡ್ಡಿ ಈ ಸಂಘದ ಹೆಸರು. ಕೆಂಪಶೆಟ್ಟಿ ದೊಡ್ಡಿ MPCS 17. ಇದು ನನ್ನ ಸಂಘದ ಕೋಡು 1780 ಅಂತ. ಇದು ಬಂದ್ರೆ ಇದ್ ನೋಡಿ ಸರ್, ನಿಮ್ಗೆ ಕಣ್ಣು ಎದುರುಗಡೆ ಸಿಸ್ಟಮ್ ಇಂದನೇ ನಾನು ಪ್ರಿಂಟ್ ತೆಗೆದು ಕೊಡ್ತೀನಿ ನಿಮ್ಗೆ.
ನೀವೆಲ್ಲ ಏನ್ ಮಾಡ್ತೀರಿ? ರೈತರೇನೋ ಪಾಪ ಆ, ತಂದು ಹಾಲೆಲ್ಲ ಹಾಕ್ತಾರೆ, ಓಕೆ, ಮತ್ತೆ ಪರ್ಯಾಯ ಬದುಕು ಕಟ್ಕೊಳ್ಳೋದು ಹೇಗೆ ನೀವೆಲ್ಲ ಅಂತ? ಸರ್ ಅದೇ ಈಗ ಹೇಳಿದ್ರಲ್ಲ ಸರ್, ಅವ್ರ ಸಿಟಿ ಮಾಡಿ ಬಿಲ್ಡಿಂಗ್ ಗಳು ಕಟ್ತಾರೆ, ಹ್ಮ್ ಅವ್ರ ಮಕ್ಳು ಮರಿ ನೋಡ್ಕೊಳ್ಳೋದು ಅಥವಾ ಅವ್ರ ಗೇಟ್ ಅಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡೋದು ಹ್ಮ್. ಅಥವಾ ಬೇರೆ ಏನಾದ್ರು ಉದ್ಯೋಗ, ಇಲ್ಲ ದುಡ್ಡೆಲ್ಲ ಖಾಲಿ ಆದ್ಮೇಲೆ ಎಲ್ಲಾದ್ರೂ ಹೋಗಿ ಸಾಯೋದು, ಏನಾದ್ರು ಒಂದ್ ಮಾಡ್ಲೇಬೇಕಲ್ಲ ಬದುಕು ಅಲ್ಲ ಸರ್, ಅಂತ ಇಷ್ಟೊಂದು ಕಟ್ತಾರೆ. ಸಮೃದ್ಧ ಬದುಕನ್ನು ಬಿಟ್ಬಿಟ್ಟು ಅದು ಯಾವ್ದು ಇದನ್ ಮಾಡಕ್ ಹೋಗ್ತಾರ ಅಂತ ಜನ. ನೋಡಿದ ಅದ್ರಲ್ಲೂ ಒಪ್ಕೊಳ್ಳೋ ನೋಡಿದ ಇದು ಇದು ಬಂದು ಇದು ಲಾಸ್ಟ್ ಪೇಜ್ ನಿಮಗೆ ತೋರಿಸ್ತಾ ಇದೀನಿ. ಹ್ಮ್. 1 ವರ್ಷದ 5,40,458 ಲೀಟರ್ ಹಾಲು ಇದು. ಹ್ಮ್ 5,40,458 ಲೀಟರ್ ಹಾಲು. ಹ್ಮ್. ಇದರಲ್ಲಿ 1,95,95,849 ರೂಪಾಯಿ, 5,000 10,000 ವ್ಯತ್ಯಾಸದಲ್ಲಿ 2 ಕೋಟಿ ರೂಪಾಯಿ 1 ವರ್ಷದ ಈ ಸಂಘದ ಮೊತ್ತ. ಟೋಟಲ್ ಎಷ್ಟು ಸಂಘಗಳಿದೆ ಇಲ್ಲಿ? ಸರ್ ಇದರಲ್ಲಿ ಒಂದು 17ರಿಂದ 18 ಸಂಘ ಬರ್ಬೋದು ಸರ್. 18 ಸಂಘದ್ದು ಅಂತಂದ್ರೆ 36 ಕೋಟಿ ಆಯ್ತು. ಇಲ್ಲ ಅಂದ್ರೆ ಎಲ್ಲಾ ಸಂಘನೂ ಇಷ್ಟೇ ಇಲ್ಲ ಸರ್, ಇದಕ್ಕಿನ್ನ ಜಾಸ್ತಿ ಇರೋದಿದೆ, ಕಮ್ಮಿ ಇರೋದು ಇದೆ. ಅವರೇಜು ಈ ಏರಿಯಾದಲ್ಲಿ ಭೂ ಸ್ವಾಧೀನ ಆಗ್ತಿರೋಂತ ಏರಿಯಾದಲ್ಲಿ ಪ್ರತಿದಿನ 20,000 ಲೀಟರ್ ಹಾಲು ಬೊಮ್ಮಲ್ಗೆ ಹೋಗುತ್ತೆ. ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಆಯ್ತು. ಹೌದು. ಸೊ 6 ಲಕ್ಷ ಲೀಟರ್ ಇಟ್ಟು 35 ರೂಪಾಯಿ ಅವರೇಜ್ ಹಾಕೊಂಡ್ರು ಎಷ್ಟು ಕೋಟಿ ರೂಪಾಯಿ ಸರ್? ಅಷ್ಟು ದುಡ್ಡು ರೈತರ ಕೈಗೆ ಬರ್ತಿದೆ. ಖರ್ಚಿದೆ, ಇಲ್ಲ ಅಂತ ಹೇಳಿಲ್ಲ, ಬದುಕು ನೆಮ್ಮದಿಯಾಗಿದೆ, ಆರಾಮಾಗಿದ್ದಾರೆ. ಇದೇ ಲಿಸ್ಟ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಬಂದೆ. ಇನ್ನೂ ಒಂದ್ ಮಾಹಿತಿ ಹೇಳ್ತೀನಿ ಬನ್ನಿ ಸರ್. ನಮ್ಮೂರಲ್ಲಿ ಇಡೀ ಊರಲ್ಲಿ 140ರಿಂದ 150 ಮನೆ ವಾಸ ಇದೀವಿ. ಇದರಲ್ಲಿ ಭೂಮಿ ಅಂತ ಇರೋದು 1 ಕುಂಟೆಯಿಂದ ಹಿಡಿದು 5 ಎಕರೆವರೆಗೂ ಭೂಮಿ ಅಂತ ಇರೋದು ಬೆರಳೆಣಿಕೆ ಅಷ್ಟು ಜನ. 35ರಿಂದ 40 ಜನದ ಹತ್ರ ಮಾತ್ರ ಭೂಮಿ ಇದೆ. ಉಳಿದವ್ರ ಹತ್ರ ಯಾರ ಹತ್ರನು ಭೂಮಿ ಇಲ್ಲ. ಹೈನುಗಾರಿಕೆ ಹೆಂಗ್ ಮಾಡ್ತಿದ್ದಾರೆ ಅಂತಂದ್ರೆ, ಯಾರ ಹತ್ರನೋ ಉಳ್ಳವನ ಹತ್ರ ಅಂದ್ರೆ ಭೂಮಿ 5 ಎಕರೆ ಇರೋನ ಹತ್ರ 1 ಎಕರೆನೋ ಅರ್ಧ ಎಕರೆನೋ ಪಾಲು ಅಥವಾ ಗುತ್ತಿಗೆ ಆಧಾರದ ಮೇಲೆ ಅನ್ನೋ ಭೂಮಿನ ತಗೊಂಡು ಅದ್ರಲ್ಲಿ ಹುಲ್ಲು ಹಾಕಿ ಬೆಳೆದು ಹಾಲು ಹಾಕ್ತಿದ್ದಾರೆ. ಅಂತ ರೈತರು ಇಲ್ಲಿದ್ದಾರೆ, ತೋರಿಸ್ತೀನಿ. ಅಂತ ರೈತರು ನೋಡಿ ಸರ್, ಇಲ್ಲಿ ಲಕ್ಷ್ಮಮ್ಮ ಅಂತ ಒಂದ್ ಅಮ್ಮ ಇದೆ ಸರ್. ಇವರು ಮೂಲ ತಮಿಳಿಯನ್ಸ್ ಅನ್ಸುತ್ತೆ. ಸೊ ಇವ್ರು ಇಲ್ಲಿ ಬಂದು ವಾಸ ಎಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ. ಇವರು ಈ 15 ದಿವಸದ ಬಿಲ್ ಇದು ನೋಡಿ ಸರ್. 14,000 15,000 ರೂಪಾಯಿ ನಾಲ್ಕು ಹಾಕೊಂಡಿದ್ದಾರೆ. ಈ ಕೆಲಸದಲ್ಲೂ ಮಧ್ಯದಲ್ಲೂ ಹೊರಗಡೆ ಹೋಗಿ ಕೂಲಿನೂ ಮಾಡ್ಕೊಂಬರ್ತಾರೆ. ಅವ್ರಿಗೆ ಈ ಸಂಘ ಮುಚ್ಚೋಯ್ತು, ಈ ಭೂಮಿ ಇಲ್ಲ ಅಂತಂದ್ರೆ ಇಲ್ಲಿ ಬದುಕಕ್ ಅವ್ರಿಗೆ ಅವಕಾಶನೇ ಇಲ್ಲ. ಗಂಟು ಮೂಟೆ ಕಟ್ಕೊಂಡು ಮತ್ತೊಂದು ಊರಿಗೆ ಉತ್ತರ ಕರ್ನಾಟಕದಿಂದ ಕೆಲಸ ಹುಡಿಕೊಂಡು ಬೆಂಗಳೂರಿಗೆ ಗುಳೆ ಬರ್ತಾರೆ ನೋಡಿ, ಆತರ ಹೋಗುವಂತವ್ರು ಎಷ್ಟೋ ಜನ ಇದೆ. ಇಂಥವ್ರು ತುಂಬಾ ಜನ ಇದಾರೆ ಇಲ್ಲಿ, ಇಂಥವ್ರು ತುಂಬಾ ಜನ ಇದಾರೆ ಇಲ್ಲಿ. ಹೇಳ್ತಾ ಹೋದ್ರೆ ಇದರಲ್ಲಿ ಒಂದು 70% ಈ ತರದವ್ರೆ ಸಿಗ್ತಾರೆ. ಭೂಮಿ ಇಲ್ದಿರ ಬೇರೆಯವ್ರ ಹತ್ರ ಭೂಮಿ, ಈ ತರ ಈಗ ಇವರು ಅದೇ ಕೆಲಸನೇ. ಇವ್ರ ಹತ್ರನು ಭೂಮಿ ಇಲ್ಲ, ಯಾರ್ದೋ ಭೂಮಿ ಇಲ್ರಿ ನಿಮ್ ಹತ್ರ, ಮತ್ತೇನ್ ಮಾಡ್ತೀರಿ? ನಾವ್ ಅದೇ ಸ್ಕೂಲ್ ಕಟ್ಕೊಂಡು ಎಷ್ಟು ಹಸುಗಳಿದೆ? ನಮ್ಮ ಒಂದು 10 ಹತ್ತವೆ. ಎಷ್ಟು ದುಡಿತೀರಿ ಡೈಲಿ? ಡೈಲಿ 2,000 ರೂಪಾಯಿ. 2,000 ರೂಪಾಯಿ? 60,000 ತಿಂಗಳಿಗೆ? ಬೆಳಗ್ಗೆ ಸರ್, ಇವತ್ತು ಬೆಳಗ್ಗೆ ಪ್ರೆಸೆಂಟ್ ಎಷ್ಟು ಹಾಲು ಹಾಕ್ಬಿಟ್ಟು ಕಾರ್ಡ್ ನಂಬರ್ 25 NTS ನಲ್ಲಿ ಹಾಲು ಹಾಕೋದು JM ಅಂತ 961 ರೂಪಾಯಿ ಹಾಲು ಹಾಕಿದ್ದಾರೆ ನೋಡಿ. ಅವ್ರದೇ ಚೀಟಿ ಇದು. ನಿಮ್ದೇನ ಇದು? ಇವತ್ತಿನ ಬೆಳಗ್ಗೆ ಇದು. ಎಷ್ಟು ದುಡಿದಿದ್ದೀರಿ ಬೆಳಗ್ಗೆಯಿಂದ? 960. ಎಷ್ಟು ಗಂಟೆ ಶ್ರಮ ಹಾಕ್ತೀರಾ? 1-2 ಗಂಟೆ ಟೈಮ್ ಸರ್ ಇದು. ಇವಾಗ ಬೆಳಿಗ್ಗೆ ಟೈಮ್, ಸಾಯಂಕಾಲದ ಗಂಟೆ ಅದೇ ಕೆಲಸ ನಮ್ಗೆ. ಎಷ್ಟು ಜನ ಮಕ್ಳು ಏನ್ ಮಾಡ್ತಾರೆ? ಮಕ್ಳೆಲ್ಲ ಮಕ್ಕಳುಗಳು ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಮನೆಯ ಕೆಲಸ. ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದೀರಿ ಇದೇ ದುಡ್ಡಲ್ಲಿ? ಇದೇ ದುಡ್ಡು ದುಡ್ದಿದ್ದು? ಅವೊಬ್ರು ಮದುವೆ ಮಾಡಿದೀವಿ, 2 ಮಕ್ಕಳವೆ. ಆ ಮಕ್ಕಳು ನೋಡ್ತಾ ಇದ್ವಿ. ನಿಮ್ದು ಈಗ ಜಮೀನ್ ಇಲ್ವಲ್ಲ? ಜಮೀನ್ ಇಲ್ಲ ಸರ್. ಈಗ ಹೈನುಗಾರಿಕೆ ಎಲ್ಲ ನಾವೆಲ್ಲ ಬೇರೆ ಕಡೆ ಗದ್ದೆಗಳು ಮಾಡ್ಕೊಂಡಿದೀವಿ. 18-20 ಸಾವಿರ ಕೊಟ್ಟು ಗದ್ದೆ ಮಾಡ್ಕೊಂಡಿದೀವಿ ವರ್ಷಕ್ಕೆ. ಅವ್ರಿಂದ ಇದ್ ಮಾಡ್ಕೊಳ್ಳೋದು, ಆ ದನ ಕರ ನೋಡ್ಕೊಂಡು ಆ ಮಧ್ಯಾಹ್ನ ಟೈಮ್ ಕೂಲಿ ಪಾಲಿ ಮಾಡ್ತೀವಿ. ಈಗ ಈ ಜಮೀನ್ ಕಿತ್ಕೊಂಡ್ರೆ ದನಕರ ಎಲ್ಲ ಮಾರ್ಕೊಂಡು ಹೋಗ್ಬೇಕು. ಎಲ್ಲ ನಮ್ದೇನಿಲ್ಲ ಸರ್ ಕಾರ್ಯಗಳು. ದನ ಕರ ಮಾಡ್ಕೊಂಡ್ರೆ ಏನಂದ್ರೆ ನಿಮ್ದೆಲ್ಲ ಉದ್ಯೋಗ ಕಿತ್ಕೊಳ್ತಿದ್ಯಾ ಸರ್ಕಾರ? ಸರ್ಕಾರ ಉದ್ಯೋಗ ಕಿತ್ಕೊತಾವೆ. ನಾವ್ ಹೇಳಿದಷ್ಟು ಕೇಳಲ್ಲ ಸರ್. ಇಂಜಿನಿಯರಿಂಗ್ ಮಾಡಿಸ್ತಿದ್ದೀರಿ ಅಂದ್ರೆ ಗ್ರೇಟ್ ಬಿಡ್ರಿ ಸರ್. ಕೆಲಸ ಆಗಿದೆ, 6 ವರ್ಷ ಆಯ್ತು ಕೆಲಸ ಆಯ್ತು. 6-7 ವರ್ಷ. ಎಲ್ಲಿ ಕೆಲಸ ಮಾಡ್ತಾರೆ? ಇದು ಉತ್ರಳ್ಳಿ. ಉತ್ರಳ್ಳಿ ಅಲ್ಲ, ಇದು SL ಜಿಗಣಿಯಲ್ಲಿ. ಎಷ್ಟು ಬರ್ತಿತ್ತು ಸಂಬಳ? 1 ಚಿಲ್ಲರೆ ಬರ್ಬೋದು ಸರ್. ನೋಡಿ, ರೈತರು ಶ್ರಮ ಪಟ್ಟು ಅವ್ರ ಮಕ್ಕಳನ್ನ ಇಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು,
ಅದೆಲ್ಲ ಸಾಮಾನ್ಯದ ಮಾತಲ್ಲ. ಆಮೇಲೆ ಈ ಹಳ್ಳಿಯಿಂದ ಅಂತ ಒಳ್ಳೆ ಪ್ರತಿಭೆಗಳು ಬರ್ತಾ ಇದೆ ಅಂತಂದ್ರೆ ಈ ಹಾಲಿನ ಶ್ರಮ ಮತ್ತು ಸರ್ ನಮ್ಗೆ ಹಾಲಿಂದ ಇನ್ಯಾವ್ದು ಇಲ್ಲ, ನಮ್ಗೆ ಉದ್ಯೋಗನೇ ಇಲ್ಲ. ಇಲ್ಲೇ ಸುಮ್ಮನೆ 50% ಬರೀ ಹಾಲು, 10% ಮಾತ್ರ ಜಮೀನು ಇರೋದು. ಜಮೀನ್ ಕಿತ್ಕೊಂಡ್ರೆ ಹಾಲು ಕೊಡೋದು ಸ್ಟಾಪ್ ಇಲ್ಲ, ಸ್ಟಾಪ್ ಆಯ್ತು ಸರ್. ಸೆಕ್ಯೂರಿಟಿ ಕೆಲ್ಸಕ್ಕೆ ಅಷ್ಟೇ ಮಾಡ್ಬೇಕು ಸರ್. ಅವ್ನಿಗೆ ಏನ್ 8 ಅವರ್ ಡ್ಯೂಟಿ ಕೊಡ್ತಾರೋ 10 ಅವರ್ ಕೊಡ್ತೀರಾ, ಬರೀ ಅಷ್ಟೇ ಮಾಡ್ಬೇಕು. ಈ ವ್ಯಕ್ತಿ ಇದಾರಲ್ಲ, ಈಗ ಏನು ಈಗ ಹೈನುಗಾರಿಕೆ ಹಾಲು ಹಾಕುದ್ರಲ್ವಾ, ಹಾಲು ಹಾಕ್ಬಿಟ್ಟು ಮಧ್ಯದಲ್ಲಿ ತೆಂಗಿನಕಾಯಿ ವ್ಯಾಪಾರನೂ ಮಾಡ್ತಾರೆ. ಬೇರೆ 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 ವ್ಯವಸಾಯದ ಕೆಲಸಗಳು ಈಗ ಏನಾದ್ರು ನಮ್ದು ಕೆಲಸ ಇದ್ರೆ ಅದನ್ನು ಮಾಡ್ತಾರೆ. ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋದ್ರೆ ಸೆಕ್ಯೂರಿಟಿ ಕೆಲಸನೇ ಮಾಡ್ಬೇಕು ಅವ್ನು 8 ಅವರ್, ಬೇರೆ ಯಾವ ಕೆಲಸನೂ ಮಾಡಂಗಿಲ್ಲ ಅವನು. ಈಗ ಹೈನುಗಾರಿಕೆ ಮಾಡೋ ರೈತಂದ ಅದಲ್ಲ. ರೈತ ಈಗ ಹಸು ಕೆಲಸ ಮುಗೀತು ಅಂದ್ರೆ ಬೇರೆ ಇನ್ನೊಂದು ಕೆಲಸ. ಈಗ ತೆಂಗಿನಕಾಯಿ ವ್ಯಾಪಾರಕ್ಕೆ ಹೋಗ್ತಾರೆ. ತೆಂಗಿನಕಾಯಿ ವ್ಯಾಪಾರ ಮುಗೀತು ಅಂತ ಅಂದ್ರೆ ಬೇರೆ ಯಾರ್ದೋ ಮನೇದ್ ಏನೋ ಬೇರೆ ಪಾಯ ಹೊಡಿಯೋದು ಅಥವಾ ಗೊಬ್ಬರ ಎರಚೋದು, ಹೊಲ ಉಳೋದು, ಬೇರೆ ಕೆಲಸ ಮಾಡ್ತಾನೆ. ಯಾವ್ದ್ರಲ್ಲಾದ್ರೂ ಸಂಪಾದನೆ ಮಾಡಿ ಜೀವನ ಮಾಡ್ಬೋದು ಇದ್ರಲ್ಲಿ. ಅದ್ರಲ್ಲಿ ಅದೊಂದೇ. ಹುಷಾರಿಲ್ಲ ಅಂದ್ರು ಇವತ್ ಮಲಗಿದ್ರು ಯಾರು ಸಂಜೆವರೆಗೂ ರೈತನ ಕೇಳಲ್ಲ. ಯಾವ್ದೋ ಒಂದ್ ಕೆಲ್ಸಕ್ ಹೋದ್ರೆ ಅವತ್ತೇ ಅವ್ನ್ ಕೆಲ್ಸಕ್ ಹೋಗಿಲ್ಲ ಅಂದ್ರೆ ಸಂಬಳ ಕಟ್ ಮಾಡ್ತಾರೆ. ಆತರ ಏನು ತೊಂದ್ರೆ ಇಲ್ಲ. ಇಂತ ಭೂಮಿನೇ ಇಲ್ದೇ ಇರೋ ಇವು ಬೇರೆ ಭೂಮಿಗಳನ್ನ ಮಾಡ್ಕೊಂಡು ಹಾಳಾಕುವಂತ ಜನಗಳು ತುಂಬಾ ಇದಾರೆ ನಮ್ಮೂರಲ್ಲಿ. ಅವ್ರನ್ನೆಲ್ಲ ಮಾತಾಡಿಸ್ತಾ ಹೋದ್ರೆ ಇಡೀ ದಿನ ಸಾಲಲ್ಲ. ಶ್ರಮ ಇದೆ ಸರ್, ಕಷ್ಟ ಇದೆ. ಬಟ್ ಸರ್ಕಾರ ಯಾಕೆ ಈ ತರ ಆಲೋಚನೆ ಮಾಡಿ ಈ ತರ ಒಂದು ತೀರ್ಮಾನ ತಗೋತ ಆಮೇಲೆ ಒಬ್ಬ ಇದಾನೆ, ಅವರೇ ನೋಡ್ಬೇಕು. ನಾವು ಹೇಳ್ತಾನೆ ಇದೀವಿ, ಮಾಡ್ತಾನೆ ಇದೀವಿ. ಎಷ್ಟು ದಿನ, 770 ದಿನ ಆಯ್ತಾ ಬಂತು ಹೋರಾಟ ಶುರು ಮಾಡಿ. ಯಾರು ಬಂದು ಕೇಳಿಲ್ಲ, ಕೇಳೋರು ಯಾರು ಇಲ್ಲ. ಯಾರೋ ಬರ್ತಾರೆ, ಆಗ ನಾವು ನಿಮ್ಗೆ ಇದ್ ಜೊತೆ ಇದೀವಿ ಅಂತಾರೆ, ಹೊರಡ್ತಾರೆ. ಸೊ ಇದು ನಮ್ಮ ಪರಿಸ್ಥಿತಿ ಸರ್. ಮುಂದೆ ಜೀವನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ, ಏನ್ ಮಾಡೋದು. ಇವಾಗ ಅವರು ಜಮೀನೇ ಇಲ್ಲದೆ ಇದ್ಮೇಲೆ ನಮ್ ಕೂಲಿಗೆ ಅಂತ ಕರ್ಕೊತಾರೆ. ಸೆಕ್ಯೂರಿಟಿ ಕೆಲಸಗಳು 8,000 10,000 ಕೊಡ್ತಾರೆ ರಾತ್ರಿ. ಈಗ ನನಗೆ ನೀವ್ ಹೇಳಿ, ಹಾಲ್ ಹಾಕ್ತಿರಲ್ಲ, ಹಾಲಿಂದ ತಿಂಗಳಿಗೆ ಎಷ್ಟು ದುಡಿತೀರಿ? ತಿಂಗಳಿಗೆ ಒಂದು 30,000 ದುಡಿಗೆ ಖರ್ಚು ಕಳೆದಿ. ಖರ್ಚು ಕಳೆದು 30,000. 30,000 ಮತ್ತೆ ಈ ತೆಂಗಿನಕಾಯಿಂದ ದಿನ ನಾವು ಇಲ್ಲ ಅಂದ್ರೆ ಒಂದಿನ ಇರ್ತದೆ, ಇವೆಲ್ಲ ದಿನ 1,000 ರೂಪಾಯಿ ಆಯ್ತು ಸರ್. ಅದೊಂದು 1,000 ಅಂದ್ರೆ ಎಷ್ಟಾಯ್ತು? ಅದೊಂದು 30, ಇದೊಂದು 30, 60,000 ರೂಪಾಯಿ 1,000 ರೂಪಾಯಿ ದುಡಿತೇವೆ ಸರ್. ಶ್ರಮ ಪಟ್ಟು ದುಡಿತೀರಿ. ದುಡಿತೇವೆ ಸರ್. ಈಗ ನಿಮ್ ಶ್ರಮನ್ ಕಿತ್ಕತ್ತಿದ್ದಾರೆ. ಕಿತ್ಕೊತಿದ್ದಾರೆ. ಹೆಂಗಸರು ಮನೆಯಲ್ಲಿ ದನ ಕರ ನೋಡ್ಕೊಂಡು ನೀರು ಪಾರು ಕುಡಿಸ್ಕೊಂಡು ಹುಲ್ಲು ಪಲ್ಲು ಹಾಕೊಂಡು ಹೆಂಗೋ ಮಾಡ್ತಾರೆ, ಹೆಂಗಸರು ಮಾಡ್ತಾರೆ. ಇವಾಗ ನಾವು ಬೇರೆ ಕಡೆ ನಾವು ಸೆಕ್ಯೂರಿಟಿ ಅದಕ್ಕೆ ಹೋದ್ರೆ ಹೆಂಗಸರು ಮನೇಲಿ ಏನ್ ಮಾಡ್ತಾರೆ, ಅವ್ರ ಮನೇಲಿ ಕುತ್ಕೋಬೇಕು, ಅವ್ರಿಗೇನು ಕೆಲಸ ಇರಲ್ಲ. ಜಮೀನೇ ಇಲ್ದೇ ಇದ್ಮೇಲೆ ಯಾರು ಕರ್ಕೋತಾರೆ ಕೂಲಿಗೆ? ಅವ್ರನ್ನು ಕರ್ಕೊಳಲ್ಲ. ಇಲ್ಲ ಗೂಡು ಪಾಡು ಬಿಚ್ಚಕ್ಕೆ ಅದಕ್ಕೆ ಇದಕ್ಕೆ ಕರ್ಕೊಳ್ಳೋದು. ಸ್ವಂತ ಮನೆ ಇದೆಯಾ ನಿಮ್ದು? ಸ್ವಂತ ಮನೆ ಆಯ್ತು ಸರ್. ಸೊ ನೋಡಿ ವೀಕ್ಷಕರೇ, ನಂದೊಂದು ಸಣ್ಣ ಪ್ರಯತ್ನ ಹೈನುಗಾರಿಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಎಷ್ಟು ಬದುಕುಗಳನ್ನ ಕಟ್ಟಿಕೊಡುತ್ತಿದೆ ಅಂತ. ಇನ್ಫ್ಯಾಕ್ಟ್ ನನಗೆ ಬಹಳ ಆಶ್ಚರ್ಯ ಆಗೋದು, ಅಲ್ಲೆಲ್ಲೋ ಬೆಂಗಳೂರಲ್ಲಿ 200 ರೂಪಾಯಿ ಕೊಟ್ಟು 150 ರೂಪಾಯಿ ಕೊಟ್ಟು ಒಂದು ಕಪ್ ಕಾಫಿ ಕುಡಿತಾರೆ. ಆದ್ರೆ ಆ ಕಾಫಿ ಮಾಡುವಂತಹ ಅಥವಾ ಆ ಕಾಫಿಗೆ ಬೇಕಾಗುವಂತಹ ಹಾಲಿನ ಹಿಂದೆ ಇರುವ ಶ್ರಮ ಮತ್ತು ಅದರಿಂದ ಬದುಕು ಕಟ್ಟಿಕೊಂಡವರ ಸಂಖ್ಯೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಒಂದು ಸಂಘದಿಂದ 2 ಕೋಟಿ ರೂಪಾಯಿ ವಾರ್ಷಿಕ ಆದಾಯ ಅಂತಂದ್ರೆ ಎಷ್ಟು ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಆಗಿದೆ ಅನ್ನುವಂಥದ್ದನ್ನ ನೀವು ಅಂದಾಜು ಮಾಡ್ಕೋಬಹುದು. ಸರ್ಕಾರ ಕೊಡೋ 2,000 ನಂಬ್ಕೊಂಡು ಯಾರು ಕೂತಿಲ್ಲ. ಇಲ್ಲಿ ಶ್ರಮ ಉತ್ತಿದ್ದಾರೆ, ಬಿತ್ತಿದ್ದಾರೆ, ಆ ಶ್ರಮದ ಪ್ರತಿಫಲವನ್ನ ಪಡಿತಾ ಇದ್ದಾರೆ. ಆ ಪ್ರತಿಫಲವನ್ನೇ ಕಿತ್ಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇದೆ. ಬದುಕು ಬರ್ಬಾದಾಗಿ ಬಿಡುತ್ತೆ ಸ್ವಾಮಿ ಅನ್ನೋದು ರೈತರ ಮಾತು. ಬನ್ನಿ, ರೈತನ ಬದುಕಿನ ಬುತ್ತಿಯನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಒಂದು ಪ್ರಯತ್ನ ಮಾಡ್ತೀನಿ.